ಸರ್ ನಮ್ಮ ಹೆಸರು ಮಂಜುನಾಥ ಸ್ವಾಮಿ ಅಂತ ಹಿರೇಕೆರಹಳ್ಳಿ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ. ಇದನ್ನ ಜಸ್ಟ್ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಅವರು ಬಂದಿದ್ದಾರೆ ಕ್ಲಾಸ್ಗೆ. ಸಮಸ್ಯೆ ಏನಾಗಿತ್ತು ಸರ್ ಅಂದ್ರೆ ಸಾಲ ಏನಂದ್ರೆ ಮೇನ್ ಗುರುಗಳು ಹೇಳ್ದಂಗೆ ಸಾಲ ನಾವು ಮಾಡಿದ ದಿವಸ ಫ್ರೆಂಡ್ಸ್ಗೋಸ್ಕರ ನಾನು ಸಾಲ ಮಾಡಿದ್ದು. ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಬಿಟ್ರಿ ಇವತ್ತಿನ ದಿವಸ. ಅದ್ರ ಬಗ್ಗೆ ಏನಾದ್ರು ಮುಕ್ತಿ ಹೊಂದ್ಬೋದೇನೋ ಅನ್ನೋದು ಒಂದು ತಾಟ್ ಇಟ್ಕೊಂಡು ನಾನು ಬಂದಿರೋದಿಲ್ಲ. ಹಣ ಗಳಿಸ್ತಾ ಇದ್ದೀನಿ, ಬಟ್ ಬೇರೆಯವ್ರಿಗೆ ಕೊಡ್ಸಿದ ದುಡ್ಡು ಕಟ್ಟಕ್ಕೆ ನನ್ನ ಪ್ರಾಬ್ಲಮ್ ಹೋಗ್ತಾ ಇದೆ. ಅಂದ್ರೆ ನನ್ನ ಫ್ಯಾಮಿಲಿಗೆ ನಾನು ಇನ್ವೆಸ್ಟ್ ಮಾಡಕ್ ಆಗ್ತಾ ಇಲ್ಲ. ಈಗ ನನ್ನ ಮಕ್ಕಳು ಒಳ್ಳೆ ಎಜುಕೇಶನ್ ಬಂದಿದ್ದಾರೆ, ಬೆಂಗಳೂರೆಲ್ಲ ಓದ್ತಾ ಇದ್ದಾನೆ. ಬಟ್ ಇದನ್ನ ನೋಡಿದಾಗ ಏನೋ ಒಂದು ಆಂಬಿಷನ್ ಇಟ್ಕೊಂಡು ಗುರುಗಳದೆಲ್ಲ ವಿಡಿಯೋ ಎಲ್ಲ ನೋಡಿದ್ವಿ. ಜಸ್ಟ್ ಒಂದು ವೀಕ್ ಇಂದ ನಾನು ಕಂಟಿನ್ಯೂ ನೋಡ್ತಾ ಇದ್ದೀನಿ ವಿಡಿಯೋಗಳೆಲ್ಲ. ಬಟ್ ಗುರುಗಳದ ಕ್ಲಾಸ್ ಅಲ್ಲಿ ಏನ್ ಸರ್ ಅಂದ್ರೆ ಬೇಜಾರಾಗಲ್ಲ. ಮೇನ್ ಪ್ಲಸ್ ಪಾಯಿಂಟ್ ಏನ್ ಸರ್, ಒಂದು ಮೂರ್ ನಿಮಿಷ 3 ಗಂಟೆ ಒಬ್ರು ಜನನ ಮೈಂಡ್ 300 ಜನ ಕಾನ್ಸೆಪ್ಟ್ ಕೊಡೋದು ಹುಡುಗಾಟಲ್ಲ. ಯಾಕಂದ್ರೆ ನಾನು ರಾಜಕೀಯ ವ್ಯಕ್ತಿ, ರೈತ ಮೋರ್ಚಾ ಅಧ್ಯಕ್ಷ ಬಿಜೆಪಿಯಲ್ಲಿ. ಹಬ್ಬ ಬಂದ್ರೆ 1 ತಾಸು ಕಾನ್ಸನ್ಟ್ರೇಷನ್ ಇಡ್ಬೋದು. ನಾನು ಯಾವುದೇ ಮೈಕ್ ನಾನು ಅವ್ರಿಗೆ ಏನೇ ಸ್ಪೀಕ್ ಕೊಟ್ರೆ 1 ತಾಸು ಇಡ್ಬೋದು. ಬಟ್ ಮಿನಿಮಮ್ ಹೇಳಿದ್ರೆ ನಾನು ನೋಡಿದ್ರೆ 8:30 ಇಂದ 12 ಗಂಟೆವರೆಗೆ ಎಲ್ಲಾ ಜನರು ಏಕಗ್ರತೆ ತಗೊಂಡ್ಬರೋದು ವೆರಿ ಇಂಪಾರ್ಟೆಂಟ್. ಅದು ನಾನು ಗುರುಜಲ್ಲಿ ಫಸ್ಟ್ ಮೆಚ್ಕೊಂಡಿದ್ದು. ತಮಾಷೆನೂ ಇತ್ತು, ನಿಜನೂ ಇತ್ತು. ಮೈಂಡ್ ಎಲ್ಲ ಜನಗಳೆಲ್ಲ ಅಲ್ಲೇ ಗುರೂಜಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮನ್ನ ನಗ್ತಾ ಇದ್ರು. ಅಂದ್ರೆ ಕನೆಕ್ಟ್ ಜಲ್ದಿ ಆಗ್ತಾರೆ ಗುರೂಜಿ. ಈ ಕ್ಲಾಸ್ ಅಲ್ಲಿ ಫಸ್ಟ್ 300 ಜನ ನಾವು ಏಕಗ್ರತೆಯಲ್ಲಿ ಕರ್ಕೊಂಡು ಹೋಗಿದ್ದು ಇದು ನನಗೆ ಭಾರಿ ಖುಷಿ. ಪಾಸಿಟಿವ್ ಅಂದ್ರೆ ಫಸ್ಟ್ ನಮ್ ತಲೆಗೆ ಹೋಗ್ತಿರೋದು ಅದೇ ಸರ್. ಅವ್ರು ಏನೋ ಮಾಡ್ತಿರ್ತಾರೆ, ನಾವು ಮೊಬೈಲ್ ನೋಡ್ತೀವಿ. ಯಾರು ಮೊಬೈಲ್ ನೋಡ್ತಾ ಇಲ್ಲ, ಏನೋ ಕಾಲ್ಸ್ ಬರ್ತಾ ಇದೆ ಅಷ್ಟೇ. ಬಟ್ ಅವ್ರನ್ನ ಏಕಾಗ್ರತೆ ತಗೊಂಡ್ಬರೋದೇ ವೆರಿ ಇಂಪಾರ್ಟೆಂಟ್. ಅದು ಗುರುಜಲ್ಲಿ ಇದೆ ಸರ್. ನನಗೆ ಅದು ಇಷ್ಟವಾಗಿದ್ದು ಅದು. ಯಾಕಂದ್ರೆ ನಗುನು ಇದೆ, ಸೀರಿಯಸ್ನೆಸ್ ಇದೆ, ನಮಗೆ ಪಾಠನು ಹೇಳ್ತಿದ್ದಾರೆ, ಗಳಿಕೆನು ಹೇಳ್ತಿದ್ದಾರೆ, ಕೆಲವೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿದ್ದಾರೆ. -16 ಡಿಗ್ರಿಯಲ್ಲಿ ಹೋಗಿ ಮಾಡೋದು ಭಾರಿ ಕಷ್ಟದ ವಿಚಾರ. ನಾವೀಗ 18-19 ಆಗ್ತಾ ಇಲ್ಲ ನಮ್ಮ ಮೊಳಕಾಲ್ಮೂರಲ್ಲಿ, ಅಷ್ಟು ಫಾಗ್ ಬೀಳ್ತಾ ಇವೆ. -ಡಿಗ್ರಿ ಅಂದ್ರೆ ದ ಗ್ರೇಟ್ ಸರ್. ಬಟ್ ಏಕಾಗ್ರತೆಯಲ್ಲಿ ಗುರುವನ್ನ ನಮ್ಮೆಲ್ಲರನ್ನು ಒಂದ್ ರೀತಿಲಿ ಕರ್ಕೊಂಬಂದ್ ಕುಲ್ಸಿದಾರಲ್ಲ, ಅದಕ್ಕೆ ಮಾತ್ರ ನಾನು ಗುರೂಜಿಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಜನನ ನನ್ನಲ್ಲೇ ಸೆಳೀತಿರೋದ್ರಿಂದ ಭಾರಿ ದೊಡ್ಡ ವಿಚಾರ ಗುರೂಜಿ. ನಿಮ್ಗೆ ಒಂದು ಯೆಲ್ಲೋ ಮತ್ತೆ ರೆಡ್ ಶೀಟ್ ಕೊಟ್ಬಿಟ್ಟು ಒಂದು ಆಕ್ಟಿವಿಟಿ ಮಾಡಿಸಿದ್ರು, ಹೇಗೆ ಇಷ್ಟ ಆಯ್ತು ನಿಮ್ಗೆ ಸರ್? ಅದು ನನ್ನ ಪ್ರಕಾರ ಆಕ್ಟಿವೇಶನ್ ಅಂದ್ರೆ ನಮ್ಮಲ್ಲಿನೇ ಕರ್ಮ ಇದೆ, ನಮ್ಮಲ್ಲಿನೇ ಅದಕ್ಕೆ ತಕ್ಕಂತ ಇದು ಏನು ಆನ್ಸರ್ ಇದೆ. ಬಟ್ ಅದನ್ನ ನಾವು ತಗೊಳಕ್ ರೆಡಿ ಇಲ್ಲ, ಈಗ ತಗೊಳ್ತಾ ಇದೀವಿ. ಅಂದ್ರೆ ಇದನ್ನ ಇನ್ನೊಬ್ರು ಹೇಳಿದಾಗ ನಮ್ಮ ಮನುಷ್ಯರಿಗೆ ಹೋಗೋದು ಜಲ್ದಿ, ನಾವಾಗಿ ನಾವು ಮಂಡಾಗ ಹೋಗಲ್ಲ. ಅದು ಗುರೂಜಿ ಅವರು ನಮ್ಗೀಗ ಈ ರೀತಿ ಮಾಡ್ರಿ ಅನ್ನೋದು ಹೇಳಿದಾಗ್ಲಿಂದ ಇದು ಮಾಡೇ ಮಾಡ್ತಾರೆ. ಮಿನಿಮಮ್ 80% ಜನ ಇದನ್ನ ಮಾಡೇ ಮಾಡ್ತಾರೆ. ಹಂಗಾಗಿ ಗುರೂಜಿ ಅವ್ರದ್ದು ಏನ್ ಸರ್ ಅಂದ್ರೆ ಸೆಳೆತ ಇದೆ. ಅವರ ಶಕ್ತಿಯಿಂದ ಇರ್ಬೋದಾಗಿರ್ಲಿ, ಇಲ್ಲಾಂದ್ರೆ ಅವ್ರು ತಪಸ್ಸು ಮಾಡಿದ ಫಲದಿಂದ ಇರೋದು, ಅವ್ರು ನಮ್ಮನ್ನ ಎಳ್ಕೊಳ್ಳೋದು. ಅಂದ್ರೆ ಅವರು ವೈಯಕ್ತಿಕವಾಗಿಲ್ಲ, ನಮ್ಮನ್ನ ಆಕರ್ಷಣೆ ಮಾಡಿ ನಮ್ಮನ್ನ ತಿದ್ದಿಸುವ ಗುಣ ಅವರಲ್ಲಿದೆ. ಅದರಿಂದ ನಾವು ಸಕ್ಸಸ್ ಆಗ್ತಾ ನಮ್ಗೆ ಭರವಸೆ ಇದೆ ಸರ್. ಹಂಗಾಗಿ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗ್ತೀವಿ ಈಗ. ಯಾಕಂದ್ರೆ ಬಸವರಾಜ್ ಸರ್ ಬಂದಿರೋದು ನೋಡಿದ್ರೆ ಆ ಒಂದೇ ಕ್ಲಾಸ್ ಅನ್ಕೊಂಡು ಬಂದರು. ಎಲ್ಲರೂ ಏನ್ ಸರ್ ಅಂದ್ರೆ ಏನೋ ಗುರೂಜಿ ಒಂದು ಹೇಳ್ಬಿಡ್ತಾರೆ, ಒಂದು 4,000 ಖರ್ಚು ಮಾಡಿ ಹೋಗೋಣ ಅಂತಾನೆ ಬಂದಿರ್ತಾರೆ ಬಹಳಷ್ಟು ಜನ. ಬಟ್ ಕಲಿಯೋದು ಇನ್ನ ತುಂಬಾ ಇದೆ. ಇದನ್ನ ನಾವು ಕಲಿಬೇಕಿನ್ನ. ಅಂದ್ರೆ ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸಾಲದೆ. ಬಟ್ ಅದು ನಮಗೋಸ್ಕರ ನಾವು ತಿದ್ಕೋಬೇಕು, ಮಾಡ್ಬೇಕು, ಕ್ಲಾಸ್ ಅಟೆಂಡ್ ಆಗ್ಬೇಕು, ಅಷ್ಟೇ ಶ್ರದ್ಧೆಯಿಂದ ಕೇಳ್ಬೇಕು. ಅವ್ರು ನಾವೇನಲ್ಲಿ ಬರ್ದಿದೀವೋ ಅದನ್ನ ಚಾಚಿ ಶಬ್ದ ಮಾಡಿದ್ರೆ ಸಕ್ಸಸ್ ಆಗ್ತೀವಿ. ನನ್ನ ವೈಯಕ್ತಿಕ ಯಾವ್ದೇನೋ ಬರ್ದು ಬಿಟ್ಟು ಗುರೂಜಿ ಹೇಳಿದ್ರು ಇಲ್ಲೇ ಬಿಟ್ಟೋದಿ ರೂಮ್ ಅಲ್ಲಿ ಅಂದ್ರಲ್ಲ, ಅದನ್ನ ನಾವು ಚಾಕೆ ಚಪ್ಪದೆ ನಾವು ಜೀವನ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಬಟ್ ಯಾವುದೇ ಆಗ್ಲಿ ನಾನು ಈಗ ಒಂದು ವೀಕ್ ಇಂದ ಮಾಡ್ತಾ ಇದ್ದೀನಿ. ಏನ್ ಸರ್ ಅಂದ್ರೆ ಅದೇ ಗುರೂಜಿ 2 ಲೈನ್ ಹೇಳಿದ್ರು. ಅನ್ಎಕ್ಸ್ಪೆಕ್ಟ್ ಆಗಿ ಸರ್ಪ್ರೈಸ್ ಆಗಿ ನನಗೆ ಬೇಕಾಗುವಷ್ಟು ಹಣ ಬಂದಿದ್ದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು. ನನ್ನ ಲಾರಿ ಬಿಸ್ನೆಸ್ ಟ್ರಾನ್ಸ್ಪೋರ್ಟ್ ದುಡ್ಡು ಆಗ್ತಾನೆ ಇದ್ರೆ ನನ್ನ ಜೀವನ ನಡೀತಾ ಇರುತ್ತೆ. ಬಟ್ ಈಗ 1 ವೀಕ್ ಅಲ್ಲಿ ಮಾಡಿದೀನಿ. ಬಟ್ ಅನ್ಕೊಂಡಷ್ಟು ಬರ್ತಾ ಇದೆ. ಅಂದ್ರೆ ನಾನ್ ಸಂಪಾದನೆ ಮಾಡಿದ್ರೆ, ಬಟ್ ಲೇಟ್ ಆಗಿ ಹಾಕೋರು, ನಾಳೆ ಹಾಕೋದು ನಾಡ್ದು ಹಾಕೋರು ಹಂಗಿಲ್ಲ. ಬೆಳಿಗ್ಗೆ 3, ಮಧ್ಯಾಹ್ನ 6, ರಾತ್ರಿ 9 ಟೈಮ್ ಕಂಪಲ್ಸರಿ ಮಾಡ್ತಾ ಇದೀನಿ. 1 ವೀಕ್ ಇಂದ ಅಷ್ಟೊಂದು ಫೈನಾನ್ಸ್ ಕ್ರೈಸಿಸ್ ನನಗೆ ಕಂಡಿಲ್ಲ. ನನ್ ದುಡ್ಡು ನನಗೇನೆ 100 ಸರಿ ಫೋನ್ ಮಾಡ್ತಿದ್ದೆ. ಬಟ್ ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ದುಡ್ಡು ಅಂತ ಬರ್ತಾ ಇದೆ. ನನಗೆ ಈ 1 ವೀಕ್ ಅಲ್ಲಿ ಆಗಿರೋದು. ನಾನು 1 ವೀಕ್ ಇಂದ ಅದು ನೋಡಿರೋದು ವಿಡಿಯೋ. 1 ವೀಕ್ ಇಂದ ಕಂಪಲ್ಸರಿ ಮಾಡ್ತೀನಿ. ಬೆಳಿಗ್ಗೆ ಮನೆಯಿಂದ ಮಾಡಿ ಬಂದಿದ್ದೀನಿ. ಈಗ ಈ ಮಧ್ಯಾಹ್ನ ಮಾಡ್ಬೇಕು ಕರೆಕ್ಟ್. ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ, ಯಾಕಂದ್ರೆ ನೆನಪಿರಲ್ಲ, ಫೋನ್ ಬರ್ತಾ ಇರುತ್ತೆ. ಹಂಗಾಗಿ ಅದನ್ನ ಮಾಡಿದ್ರೆ ನನಗಂತೂ ಸರ್ ನನ್ ದುಡ್ಡು ನನಗೆ ಬರ್ತಾ ಇದ್ರು ಸದ್ಯ ಪ್ರಾಬ್ಲಮ್ ಇಲ್ದಂಗೆ ಇದೀನಿ. ಹೆಂಗೋ ದೇವರು ಒಂದಕ್ಕೆ ಬರುತ್ತೆ, ಕರೆಕ್ಟ್ ಆಗಿ ಮ್ಯಾನೇಜ್ ಆಗ್ತಾ ಇದೆ. 1 ವೀಕ್ ಇಂದ ನಾನ್ ಕಂಡಿರೋದು. ಇದು ನನ್ನ ಅನಿಸಿಕೆ ಸರ್. ಓಕೆ ಸರ್, ನಿಮ್ ದಿನನಿತ್ಯ ಜೀವನದಲ್ಲೂ ಕ್ಲಾಸ್ ಅಟೆಂಡ್ ಆದ್ಮೇಲೆ ಮತ್ತೆ ಹೋಗ್ತೀರಾ. ಸೊ ಏನ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ನೀವು? ಸರ್ ಏನ್ ಚೇಂಜ್ ಇಲ್ಲ. ಫಸ್ಟ್ ನಾನ್ ಬರ್ತಿದ್ ಮೊಬೈಲ್ ಕಡಿಮೆ ಮಾಡ್ಬೇಕು ಅಂತ. ನಂದಿದೆ ಮೊಬೈಲ್ ಎಲ್ಲ ಬಿಸ್ನೆಸ್. ಯಾಕಂದ್ರೆ ನಾನು ಲಾರಿ ಇದಾವೆ, ಫೋನ್ ಮಾಡ್ಬೇಕು, ಡ್ರೈವರ್ ಫೋನ್ ಮಾಡ್ಬೇಕು, ಲೋಡಿಂಗ್ ಫೋನ್ ಮಾಡ್ಬೇಕು. ಅದಾದ ಮಧ್ಯಾಹ್ನ ವಿಡಿಯೋಸ್ ನೋಡ್ತಾ ಇದ್ದೆ. ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತ ಲೆಕ್ಕ ಅಂತ ಬರಿತಾ ಇದೀನಿ. ನನ್ನ ಹುಟ್ಟು ಜೀವನ ನಮ್ಮ ತಂದೆ ಕಲಿಸಿರೋದು ನಾನು ಲೆಕ್ಕ ಬರಿತೇನೆ ಇದೀನಿ. ನನ್ನ ಸಾಲ ಎಷ್ಟಿದೆ ಅಂತ ನನಗೆ ಗೊತ್ತಿದೆ, ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಹೋಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಅದು ಲೆಕ್ಕ ಬರೀದ್ರೆ ಅಂಡರ್ಸ್ಟುಡ್. ನಾನು 2 ಬರ್ದಿರೋದು. ಒಂದು ಮೊಬೈಲ್ ಕಡಿಮೆ ಮಾಡ್ಬೇಕು ಅಂತ. ನನಗೆ ಮೊಬೈಲೇ ಬೇಕು, ಮೊಬೈಲ್ ನನ್ನ ಕೆಲಸ ಆಗಲ್ಲ. ಯಾಕಂದ್ರೆ ಡ್ರೈವರ್ ನನಗೆ ಫೋನ್ ಮಾಡ್ಬೇಕು, ಟ್ರಾನ್ಸ್ಪೋರ್ಟ್ ನನಗೆ ಫೋನ್ ಮಾಡ್ತಾನೆ, ಪ್ರತಿಯೊಂದು ನನಗೆ ಫೋನ್ ಬರುತ್ತೆ. ಬಟ್ ಎಕ್ಸ್ಟ್ರಾ ನೋಡೋದನ್ನ ಬಿಡ್ಬೇಕಂತ ನಾನು ಅನ್ಕೊಂಡ್ರೆ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ, ರೀಲ್ಸ್ ನೋಡೋದನ್ನ ಬಿಡ್ಬೇಕು ಅಂದ್ರೆ. ಬಟ್ ಈಗ ನಾವೇನು ಸಹ ಈಗ ಒಂದು 15 ದಿವಸದಿಂದ ಚೇಂಜ್ ಆದ್ರೆ ಗುರೂಜಿ ಜಾಸ್ತಿ ವಿಡಿಯೋಸ್ ನೋಡ್ತಾ ಇದ್ದೀವಿ. ಗುರೂಜಿದ ವಿಡಿಯೋಸ್ ಬರ್ತಾ ಇದಾವೆ. ಅದು ಫಾಲೋಯಿಂಗ್ ಕೊಟ್ಟಾಗಳಿಂದ ಒಂದೊಂದೇ ಬರ್ಕೊಂಡು ಮಾಡ್ತಾ ಇದೀನಿ. ಸುಮ್ಮನೆ ಅವ್ರು ಹೇಳಿದ್ ಮಾಡ್ಕೊಂಡಿಲ್ಲ, ಅದನ್ನ ಬರಿತೀನಿ. ಇದನ್ನ ಇವತ್ತು ಮಾಡ್ಬೇಕು,
ಈಗ ಬಂದ್ಮೇಲೆ 3 ಅಂತ ಬರ್ಕೊಂಡಿದ್ದೀನಿ. ಹೌದು. ಈ ರೀತಿಯಾಗಿ ಕೆಲವೊಬ್ರಿಗೆ ಅನ್ಸಿರ್ಬೋದು ಗುರೂಜಿ ಶೇರ್ ಮಾರ್ಕೆಟ್ ಬಗ್ಗೆ ಹೇಳೋದ್ರಿಂದ ಶೇರ್ ಮಾರ್ಕೆಟ್ಗೆ ಎಳಿಬಹುದು ಅಂತ ಕೆಲವೊಬ್ರಿಗೆ ಅನ್ಸಿರ್ಬೋದು, ಯಾಕಂದ್ರೆ ಜಲ್ದಿ ದುಡ್ಡು ಬರೋದು ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ, ಅದಕ್ಕೆ ಎಳಿಬಹುದು ಅಂತಿರ್ಬೋದು. ಬಟ್ ಟ್ರೈನಿಂಗ್ ಆಗತ್ತೆ. ನಾನು ಟ್ರೈನಿಂಗ್ ಹೋಗಿದ್ದೀನಿ, ಬಟ್ ಸಕ್ಸಸ್ ಆಗಿಲ್ಲ ಶೇರ್ ಮಾರ್ಕೆಟ್ ಅಲ್ಲಿ. ಟ್ರೈನಿಂಗ್ ಹೋಗಿದ್ದೀನಿ, 50,000 ಕಟ್ಟಿದ್ದೀನಿ, ಇಲ್ಲೇ ಬೆಂಗಳೂರು ಬಸವೇಶ್ವರ ನಗರ ಎಲ್ಲ ಮಾಡಿದ್ದೀನಿ, ಬಟ್ ಸಕ್ಸಸ್ ಕಂಡಿಲ್ಲ. ನನಗೇನು ಅನಿಸ್ತಾವೆ, ನಾನು ಮಾಡೋ ಬಿಸ್ನೆಸ್ ಅಲ್ಲಿ ನಾನು ಫುಲ್ ಕಾನ್ಫಿಡೆನ್ಸ್ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಅದನ್ನೇ ಸ್ವಲ್ಪ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಈಗ ನಾನು ಜಸ್ಟ್ 1 ವೀಕಿಂದ ಐ ಆಮ್ ಸ್ಟಡಿ. ಅಂದ್ರೆ ಏನು ಅಫರ್ಮೇಷನ್ ಮಾಡಿದಾಗಲಿಂದ ಗುರೂಜಿ ಹೇಳಿದ್ದು 2 ಲೈನ್ ಇದು ನನಗೆ ಬಹಳ ಅನುಕೂಲ ಆಗಿರೋದು. 1 ವಾರದಿಂದ ನೋಡಿದ್ದೆ, ಬಟ್ ಅದಕ್ಕಿಂತ ಮುಂಚೆ ಫೋನ್ ಮಾಡ್ತಿದ್ವಿ, ಅವರು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅನ್ನೋದು. ಬಟ್ ಈಗ 1 ವಾರ ಮಾಡಿದ್ರಿಂದ ಆಟೋಮೆಟಿಕ್ ಈಗ ಬೆಳಿಗ್ಗೆ ಯಾರಿಗೂ ಒಬ್ರು ಸುಮ್ಮನೆ ಒಂದು ಮೆಸೇಜ್ ಹಾಕಿದ್ರು, 50,000 ದುಡ್ಡು ಬಂತು. ನನ್ನ ದುಡ್ಡೇ ಅದು, ಬಟ್ ನನ್ನ ಟೈಮಿಗೆ ಬಂತು. ಅದು ನನಗೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಸರ್ ಡೀಸೆಲ್ ಹಾಕ್ಸ್ಬೇಕು ಮತ್ತೆ ಕಳಿಸ್ಬೇಕು, ಅವ್ನು ದುಡ್ಡು ಹಾಕಿದ್ರೆ ನನ್ನ ರೊಟೇಷನ್ ಸಿಸ್ಟಮ್ ಪ್ರತಿದಿನ ಸಾಲ ಮಾಡಕ್ಕಾಗಲ್ಲ. ಅದ್ರದ್ದು ಅದಕ್ಕೆ ಹಾಕ್ಬೇಕು, ಅದ್ರ ಲಾಭ ತೆಗಿಬೇಕು. ಆ ಅಫರ್ಮೇಷನ್ ಮಾತ್ರ 3 ಲೈನ್ ಮಾತ್ರ ನಮಗೆ ಚೆನ್ನಾಗಿದೆ. ನಾನು 1 ಇಬ್ರಿಗೆ ಹೇಳಿದ್ದೆ, ನಮ್ ಜೊತೆಗೆ ಬಂದಿದ್ದಾರೆ ಅವರು, ನನ್ನ ಅಳಿಯ, ನಮ್ಮ ಇನ್ನೊಬ್ರು ಅಳಿಯ, ಅವ್ರಿಗೂ ಅದು ವರ್ಕೌಟ್ ಆಗಿದೆ. ಇವತ್ತು ಏನು ಬಿಸ್ನೆಸ್ ಆಗಲ್ಲ ಅಂದ್ರೂ ಆಗಿದೆ. ಇದು ಮಾತ್ರ ನನ್ನ ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.